XUV 7XOಗೆ ಒಂದ್ಸಲ ಹಾಯ್ ಹೇಳ್ಬಿಡಿ. 2021ರಲ್ಲಿ XUV 700 ಲಾಂಚ್ ಆಗಿತ್ತು. ಎಲ್ಲರ ಹಾಟ್ ಫೇವ್ರೇಟ್. ಇಲ್ಲಿವರೆಗೂ 3 ಲಕ್ಷ ಜನ ಕಸ್ಟಮರ್ ಇದಾರಂತೆ XUV 700ಗೆ ಮಹೀಂದ್ರದವ್ರು ಹೇಳಿದ ಪ್ರಕಾರ. ಆ್ಯಂಡ್ 5 ವರ್ಷದ ಹಿಂದೆ ಇಲ್ಲಿಂದ ಲೆಕ್ಕ ಹಾಕಿದ್ರು 2021ರಲ್ಲಿ ಲಾಂಚ್ ಆದಂಥ XUV 700ನಲ್ಲಿ ಎಷ್ಟೆಲ್ಲ ಫೀಚರ್ಸ್ ಕೊಟ್ಟಿದ್ರು ಅಂದರೆ, ಆಗ ನಾನು ಆ ಗಾಡಿನ ರಿವ್ಯೂ ಮಾಡಿದಾಗಲೇ 5 ಲಕ್ಷ ವ್ಯೂಸ್ ಕ್ರಾಸ್ ಆಗಿತ್ತು. ಮಾಡರ್ನ್ ರಥ ಅಂತ ಕೂಡ ಹೇಳಿದ್ದೆ. ಈಗ ಕೇಳಬೇಕಾ, ಡಿಸೈನ್ ಟ್ವೀಕ್ ಮಾಡಿದ್ದಾರೆ, ಫೀಚರ್ಸ್ನ ಲೋಡ್ ಮಾಡಿದ್ದಾರೆ, ಕಂಫರ್ಟ್ ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಅಂತೂ ಸಿಮಿಲರ್ ಇದೆ. ನಿಮ್ಗೇನು ಪ್ರೀವಿಯಸ್ ಜನರೇಷನಲ್ಲಿ ಇಂಜಿನ್ ಆಪ್ಷನ್ಸ್ ಬರ್ತಿತ್ತು ಸಿಮಿಲರ್ ಇದೆ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಏನೆಲ್ಲ ಡಿಸೈನ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ, ಫೀಚರ್ಸ್ ಆಗಿರ್ಬೋದು, ಸೇಫ್ಟಿ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಮಿಸ್ ಮಾಡಿದೆ ಕೊನೆ ತನಕ ನೋಡಿ. ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಏನು ಹೇಳಿ, ನನಗೆ ಪರ್ಸ್ನಲಿ XUV 700 ತುಂಬಾನೇ ಇಷ್ಟ. ಈ ಡಿಸೈನ್ಗೆ ಕಂಪೇರ್ ಮಾಡಿದ್ರೆ ಕೆಲವರಿಗೆ ಈ ಡಿಸೈನು ಇಷ್ಟ ಆಗ್ಬೋದು. ಸೊ ಅದು ಪರ್ಸ್ನಲ್ ಒಪಿನಿಯನ್. ನನಗನ್ಸೋದು ಎಲ್ಲೋ ಒಂದು ಕಡೆ 3XO ಜೊತೆಗೆ ಸ್ಕಾರ್ಪಿಯೋನ ಮರ್ಜ್ ಮಾಡಿ ಈ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಸೆಂಟರ್ನಲ್ಲಿ ಆಸ್ ಯೂಶುವಲ್ ನಿಮಗೆ ಮಹೀಂದ್ರ ಲೋಗೋ ದೊಡ್ಡದಾಗಿ ಸಿಗುತ್ತೆ. ಇಲ್ಲಿ ಕೆಳಗೆ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ, ಫ್ರಂಟ್ ಕ್ಯಾಮ್ರಾ. ಇದನ್ನ ವಾಶ್ ಮಾಡೋ ಆಪ್ಷನ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಗ್ರಿಲ್ ಏರಿಯಾ ನೋಡಿ ಕಂಪ್ಲೀಟ್ ಆಗಿ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಮತ್ತೆ ಟೆಲಾನ್ ಅಂತ ಹೇಳ್ತಾರೆ, ಟೆಲಾನ್ ಆಕ್ಸೆಂಟ್ ಅಂತ. ಅಂದರೆ ಈ ಹಕ್ಕಿಗಳಲ್ಲಿ, ಹದ್ದುಗಳಲ್ಲೆಲ್ಲ ಏನು ಉಗುರಿರುತ್ತಲ್ಲ ನೈಲ್, ತುಂಬ ಶಾರ್ಪ್ ಇರುತ್ತೆ. ಆ ಡಿಸೈನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದಕ್ಕೇನೆ ಟಾಲನ್ ಆಕ್ಸೆಂಟ್ ಅಂತ ಹೇಳ್ತಾರೆ. ಜೊತೆಗೆ ಹೆಡ್ ಲ್ಯಾಂಪ್ ಸೆಟಪ್ ಎಸ್ಪೆಷಲಿ ಪ್ರೀವಿಯಸ್ ಜನರೇಷನಲ್ಲಿ ತುಂಬ ದೊಡ್ಡದಾಗಿ ಕೊಟ್ಟಿದ್ರು, ತುಂಬ ಚೆನ್ನಾಗಿ ಕಾಣ್ತಿತ್ತು, ಬಲ್ಕಿಯರ್ ಲುಕ್ನ ಕೊಡ್ತಿತ್ತು. ಈಗ ಅದನ್ನು ಚಿಕ್ಕದಾಗಿ ಮಾಡಿದ್ದಾರೆ. ಟರ್ನ್ ಇಂಡಿಕೇಟರ್ಸ್ನ ಕೂಡ ತುಂಬ ಚಿಕ್ಕದಾಗಿ ಮಾಡಿದ್ದಾರೆ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ನನಗೆ ನೋಡ್ತಾ ಇದ್ರೆ. ಡ್ಯೂಯಲ್ ಹೆಡ್ ಲ್ಯಾಂಪ್ ಸೆಟಪ್ ಬರುತ್ತೆ ಲೋ ಬೀಮ್ ಹೈ ಬೀಮಿಗೆ. ಮತ್ತು ಇದರಲ್ಲಿ ಆಟೋ ಹೆಡ್ ಲ್ಯಾಂಪ್ ಆಪ್ಷನ್ ಇದೆ, ಅಂದರೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ, ಆಟೋಮೆಟಿಕ್ ಆಫ್ ಆಗುತ್ತೆ. ನೀವೇನಾದರೂ ಹೈ ಬೀಮ್ ಹಾಕೊಂಡು ನೈಟ್ ಟೈಮ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ, ಡ್ರೈವ್ ಮಾಡಬೇಕಾದ್ರೆ, ಆಪೋಸಿಟ್ ಯಾವುದಾದ್ರೂ ವೆಹಿಕಲ್ ಬಂತು ಅಂದರೆ ಅದರ ಲೈಟ್ನ ಈ ಗಾಡಿ ಸೆನ್ಸ್ ಮಾಡಿದ್ರೆ ಹೈ ಬೀಮಿಂದ ಲೋ ಬೀಮ್ಗೆ ಸ್ವಿಚ್ ಆಗುತ್ತೆ. ಆ ಗಾಡಿ ಹೋದ್ಮೇಲೆ ಮತ್ತೆ ಹೈ ಬೀಮ್ಗೆ ಸ್ವಿಚ್ ಆಗುತ್ತೆ. ಹಾಗೆ ಕೆಳಗೆ ನೋಡಿದ್ರೆ 2 ಐಸ್ ಕ್ಯೂಬ್ ಸ್ಟ್ರಕ್ಚರಲ್ಲಿ ಆ ಶೇಪ್ನಲ್ಲಿ ಫಾಗ್ ಲ್ಯಾಂಪ್ಗಳನ್ನ ಕೊಟ್ಟಿದ್ದಾರೆ. ಕಾರ್ನರಿಂಗ್ ಫಂಕ್ಷನ್ ಕೂಡ ಇದೆ, ಅಂದರೆ ಸ್ಟಿಯರಿಂಗ್ನ ಯಾವ ಕಡೆ ತಿರುಗಿಸ್ತೀವಿ ಆ ಕಡೆ ಫಾಗ್ ಲ್ಯಾಂಪ್ ಆನ್ ಆಗುತ್ತೆ. ನೋಡಿ, ಈಗ ರೈಟ್ ಸೈಡಿಗೆ ಟರ್ನ್ ಮಾಡ್ತಾ ಇದ್ದೀನಿ, ರೈಟ್ ಸೈಡ್ದು ಕಾರ್ನರಿಂಗ್ ಲೈಟ್ ಆನ್ ಆಗಿದೆ. ಮತ್ತೆ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡಿದ್ರೆ ಲೆಫ್ಟ್ ಸೈಡ್ದು ಆನ್ ಆಗುತ್ತೆ. ಆ್ಯಂಡ್ ಟೋಟಲ್ ಆಗಿ ನಿಮ್ಗೇನು ಅನ್ನಿಸ್ತು ಫ್ರಂಟ್ ಫೇಸ್ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು 7XOನಲ್ಲಿ ಟೋಟಲ್ ಆಗಿ ನಿಮಗೆ ಸಿಗುವಂಥ ವೇರಿಯಂಟ್ಸ್ ಅಂದರೆ AX3 ಸಿಗುತ್ತೆ, AX5 ಇದೆ ಮಿಡಲ್ ವೇರಿಯಂಟ್, AX7 ಟೆಕ್ ಇದೆ, AX7 ಲಕ್ಸುರಿ ಅಂದರೆ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಮತ್ತು ಟೋಟಲ್ ಆಗಿ ನಿಮಗೆ 7 ಕಲರ್ ಆಪ್ಷನ್ ಸಿಗುತ್ತೆ. ಮತ್ತು ಈ ಗಾಡಿನಲ್ಲಿ ADAS ಬರುತ್ತೆ ಲೆವೆಲ್ 2, ಅದರಲ್ಲಿ ಸೆನ್ಸ್ ಪ್ಲಸ್ ಅಂತ ಬರುತ್ತೆ, 17 ಫೀಚರ್ಸ್ ಬರುತ್ತೆ. ಮತ್ತು ADASಗೆ ಬೇಕಿರುವಂಥ ರೆಡಾರ್ನ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಜೊತೆಗೆ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್, ಮ್ಯಾಟ್ ಬ್ಲ್ಯಾಕ್ ಮತ್ತು ಸಿಲ್ವರ್ ಕಲರ್ನ ಬಂಪರ್ ಕೊಟ್ಟಿದ್ದಾರೆ. ಆ್ಯಂಡ್ ADASಗೆ ಬೇಕಿರುವಂಥ ಕ್ಯಾಮ್ರಾ, ವಿಷನ್ ಪ್ರತಿಯೊಂದನ್ನು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅದೇ ಜಾಗದಲ್ಲಿ ಕೊಟ್ಟಿದ್ದಾರೆ. ರೈನ್ ಸೆನ್ಸಿಂಗ್ ವೈಪರ್ಸ್ ಬರುತ್ತೆ, ಫ್ರೇಮ್ಲೆಸ್ ವೈಪರ್ಸ್ ಇದು. ಆ್ಯಂಡ್ ಫ್ರಂಟ್ ಪೇಜಲ್ಲಿ ಸ್ವಲ್ಪ ಚೇಂಜಸ್ ಇದ್ದರೆ ಸೈಡಲ್ಲಿ ನಿಮಗೆ ಮೆಜಾರಿಟಿ ಚೇಂಜಸ್ ಅಂತ ಕಾಣೋದು ಅಲಾಯ್ ವೀಲ್ಸಲ್ಲಿ 19 ಇಂಚ್ ಡ್ಯೂಯಲ್ ಟೋನ್ ಅಲಾಯ್ ವೀಲ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿರೋ ಸ್ಟ್ರಕ್ಚರ್ ಏನು ನೋಡ್ತಾ ಇದ್ದೀರಾ ಚೇಂಜ್ ಆಗಿದೆ ಪ್ರೀವಿಯಸ್ ಜನರೇಷನ್ಗಿಂತ. ಆ್ಯಂಡ್ ಇಲ್ಲಿರುವಂಥ ಈ ಸ್ಲಾಟ್ಗಳಾಗಿರ್ಬೋದು ಪ್ರತಿಯೊಂದನ್ನು ಅವರು ಸ್ಟಡಿ ಮಾಡಿ ಏರೋಡೈನಮಿಕ್ಸ್ನೆಲ್ಲ ಚೆಕ್ ಮಾಡಿ ಕೊಡಬೇಕಾಗತ್ತೆ, ಡಿಸೈನ್ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ ಈ ವೀಲಲ್ಲಿರುವಂಥ ಈ ಡಿಸೈನು ಈ ಗಾಡಿಯ ಆ್ಯಾವ್ರೇಜ್ ಅಂದರೆ ಮೈಲೇಜ್ ಆಗಿರ್ಬೋದು, ಜೊತೆಗೆ ಪರ್ಫಾರ್ಮೆನ್ಸ್ನ ವೇರಿ ಮಾಡುತ್ತೆ. 7XOನಲ್ಲಿ ಆಲ್ ವೀಲ್ ಡಿಸ್ಕ್ ಬ್ರೇಕ್ ಸಿಗುತ್ತೆ. ಸೊ ಬ್ರೇಕಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫುಲ್ ಬಾಡಿ ಕ್ಲಾಡಿಂಗ್ ಪ್ರೀವಿಯಸ್ ಜನರೇಷನಲ್ಲಿ ಮ್ಯಾಟ್ ಬ್ಲ್ಯಾಕ್ ಬರ್ತಿತ್ತು, ಈಗ ಗ್ಲಾಸಿ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಸೊ ಈ ಗಾಡಿ ತೊಗೊಳ್ಳೋಂಥವ್ರು ಸ್ವಲ್ಪ ಕೇರ್ಫುಲ್ ಆಗಿರಿ, ಸ್ಕ್ರಾಚಸ್ ಆದರೆ ಎದ್ದಕ್ಕೆ ಕಾಣುತ್ತೆ. ಮುಂಚೆನೂ ಸ್ಕ್ರಾಚಸ್ ಆದರೆ ಕಾಣ್ತಿತ್ತು, ಬಟ್ ಗ್ಲಾಸಿ ಬ್ಲ್ಯಾಕ್ ಮೇಂಟೈನ್ ಮಾಡೋದು ಸ್ವಲ್ಪ ನಿಮಗೆ ಗೊತ್ತಲ್ಲ, ಬ್ಲ್ಯಾಕ್ ಕಲರ್ ಗಾಡಿಗಳನ್ನ ಮೇಂಟೈನ್ ಮಾಡೋದು ಹೇಗಿರುತ್ತೆ ಅಂತ. ಧೂಳು ಕೂತ್ಕೊಂಡ್ರೆ ಬೇಗ ಎದ್ದು ಕಾಣುತ್ತೆ. ಓವರ್ ವ್ಯೂ ನೋಡಿ, ಆಟೋ ಫೋಲ್ಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಇದೆ, ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಮತ್ತೆ ಇಲ್ಲಿ ನೋಡಿದ್ರೆ ಕ್ಯಾಮ್ರಾ ಇದೆ. ವಿಂಡೋ ಲೈನ್ ನೋಡಿ, ಸಿಲ್ವರ್ ಕಲರ್ ಯೂಸ್ ಮಾಡಿದ್ದಾರೆ ಲೈನಿಂಗ್. ಶೇಪ್ ಎಲ್ಲ ಕಂಪ್ಲೀಟ್ ಸೇಮ್ 700 ಏನಿತ್ತು ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಫ್ಲಶ್ ಡೋರ್ ಹ್ಯಾಂಡಲ್ಸ್ ಬರುತ್ತೆ. ಟಾಪ್ ವೇರಿಯಂಟ್ನಲ್ಲಿ ಫ್ಲಶ್ ಡೋರ್ ಹ್ಯಾಂಡಲ್ಸ್ ಮೋಟರೈಸ್ಡ್ ಇದೆ, ಅಂದರೆ ಲಾಕ್ ಮಾಡಿದಾಗ ಒಳಗೆ ಹೋಗುತ್ತೆ, ಅನ್ಲಾಕ್ ಮಾಡಿದ್ರೆ ಹೊರಗೆ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅಂದರೆ ಇನ್ನೊಂದು ಫೀಚರ್ನ ಆ್ಯಡ್ ಮಾಡಿದ್ದಾರೆ. ಕೀ ಜೇಬಲ್ ಇಟ್ಕೊಂಡು ದೂರ ಹೋದರೆ ಈ ಡೋರ್ಸ್ ಒಳಗೆ ಹೋಗುತ್ತೆ, ಅಂದರೆ ಫ್ಲಶ್ ಇನ್ ಆಗುತ್ತೆ, ಡೋರ್ಸ್ ಎಲ್ಲ ಲಾಕ್ ಆಗುತ್ತೆ. ಹತ್ತಿರ ಬಂದಾಗ ಮತ್ತೆ ಅನ್ಲಾಕ್ ಆಗಿ ಇದು ಹೊರಗೆ ಬರುತ್ತೆ. ಈಗ ಕಾರ್ಗಳನ್ನ ನಾವು ಡ್ರೈವ್ ಮಾಡ್ತಾ ಇದೀವೋ ಇಲ್ಲ ಕಾರ್ಗಳು ನಮ್ಮನ್ನು ಡ್ರೈವ್ ಮಾಡ್ತಾ ಇದೀವೋ ಒಂದ್ಸಲ ಕನ್ಫ್ಯೂಸ್ ಆಗುತ್ತೆ. ಬಟ್ ಸ್ಟೇರಿಂಗ್ ವೀಲ್ ಇಟ್ಕೊಂಡು ನೀವೇ ಡ್ರೈವ್ ಮಾಡಬೇಕು. ಇನ್ನು ಗಾಡಿ ಲೆಂತ್ 4.7 ಮೀಟರ್ ಬರುತ್ತೆ. ವೀಲ್ ಬೇಸ್ ಅಂದರೆ ಈ ವೀಲ್ ಸೆಂಟರಿಂದ ಆ ವೀಲ್ ಸೆಂಟರ್ಗೆ 2.7 ಮೀಟರ್ ಇದೆ. ಗಾಡಿ ಹೈಟ್ 1.7 ಮೀಟರ್ ಬರುತ್ತೆ. ಗಾಡಿ ವಿಡ್ತ್ ಅಗಲ 1.8 ಮೀಟರ್ ಇದೆ. ಈಗ ಡೈರೆಕ್ಟಾಗಿ ರೇರ್ ಪ್ರೊಫೈಲ್ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಕ್ವಾರ್ಟರ್ ಗ್ಲಾಸ್ ಬರುತ್ತೆ. ಥರ್ಡ್ ರೋನಲ್ಲಿ ಕೂರೋಂಥವ್ರಿಗಂತೂ ಒಳ್ಳೆ ವ್ಯೂ ಸಿಗುತ್ತೆ ಗಾಡಿನಲ್ಲಿ, ಒಳ್ಳೆ ಏರಿಯಾ ಇದೆ ಗ್ಲಾಸಿಂದು. ಇನ್ನು ರೇರ್ ಪ್ರೊಫೈಲಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದಂದರೆ 700ನಲ್ಲಿ ಇತ್ತಲ್ಲ ಆ ಟೈಲ್ ಲ್ಯಾಂಪ್. ಹಂಗಂತ ಇದು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕಂಪೇರ್ ಮಾಡಿ ಹೇಳಿದ್ರೆ ಇದಕ್ಕಿಂತ ಚೆನ್ನಾಗಿದ್ದು ಅಂತ ನಾನು ಹೇಳ್ತೀನಿ. ಕೆಲವರಿಗೆ ಈ ಡಿಸೈನು ಇಷ್ಟ ಆಗ್ಬೋದು, ತುಂಬ ಜನ ಇಷ್ಟಪಟ್ಟಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಸೊ ನೋಡಿ, ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ, ಸ್ಪ್ಲಿಟ್ ಟೈಪ್ನಲ್ಲಿ ಕೊಟ್ಟಿದ್ದಾರೆ. ಈ ಜಾಗದಲ್ಲಿ ಏನಿದೆ ಟೈಲ್ ಲ್ಯಾಂಪ್ ಬರುತ್ತೆ ನೋಡಿ, ಚೆನ್ನಾಗಿದೆಯಾ. ಮತ್ತು ಡೈಮಂಡ್ ಶೇಪ್ನ ಯೂಸ್ ಮಾಡಿದ್ದಾರೆ. ಸೊ ಲಿಟ್ರಲಿ
ಡಿಫ್ರೆಂಟ್ ಆಗಿದೆ. ಬಟ್ XUV7 XO ಮತ್ತು 9S ಇಲ್ಲೇ ನಿಂತಿದೆ ನೋಡಿ, ಎರಡರಲ್ಲೂ ಸಿಮಿಲರ್ ರೇರ್ ಪ್ರೊಫೈಲ್ ಬರುತ್ತೆ. ಸೈಡ್ ಪ್ರೊಫೈಲು ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ. ಒಳಗಿರುವಂಥ ಸೀಟಿಂಗ್ ಆಗಿರ್ಬೋದು, ಡಿಸ್ಪ್ಲೇ ಆಗಿರ್ಬೋದು, ಸ್ಟೀರಿಂಗ್ ಪ್ರತಿಯೊಂದೂ ಆಲ್ಮೋಸ್ಟ್ ಸಿಮಿಲರ್ ಇದೆ. ಬಟ್ ಡ್ರೈವಿಂಗ್ ಡಿಫ್ರೆಂಟ್ ಇರುತ್ತೆ, ಪರ್ಫಾರ್ಮೆನ್ಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಏನಕ್ಕೆ 9S ಬಂದು ಎಲೆಕ್ಟ್ರಿಕ್ ವೆಹಿಕಲ್, 7XO ಬಂದು ಆ ರಾ ಇಂಜಿನ್ ಫೀಲ್ ಇದೆಯಲ್ವಾ, ಅದು ನಿಮ್ಗೆ ಈ ಗಾಡಿನಲ್ಲಿ ಸಿಗುತ್ತೆ. ಇಂಜಿನ್ ಆಪ್ಷನ್ಸ್ ಎಲ್ಲ ಸೇಮ್ ಸಿಮಿಲರ್ ಟು ನಿಮ್ಗೇನು ಪ್ರೀವಿಯಸ್ ಜನರೇಷನ್ ಇತ್ತು ಅದೇ ಥರ 2 ಲೀಟರ್ M-Walk ಪೆಟ್ರೋಲ್ ಇಂಜಿನ್ ಸಿಗುತ್ತೆ, 2 ಲೀಟರ್ M Stallion ಪೆಟ್ರೋಲ್ ಇಂಜಿನ್ ಸಿಗುತ್ತೆ, ಆ್ಯಂಡ್ 2.2 ಲೀಟರ್ M-Hog ಡೀಸೆಲ್ ಇಂಜಿನ್ ಸಿಗುತ್ತೆ. ಆ್ಯಂಡ್ ರೇರ್ ಪ್ರೊಫೈಲ್ನಲ್ಲಿ ಒಂದು ಮಹೀಂದ್ರ ಲೋಗೋ ಸಿಗುತ್ತೆ ಸೆಂಟರ್ನಲ್ಲಿ. ಕಂಪ್ಲೀಟಾಗಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಹಾಗೆ ನೀವು ಕೆಳಗೆ ನೋಡಿದ್ರೆ ಇಲ್ಲೊಂದು ಕ್ಯಾಮ್ರಾ ಇದೆ, ರೇರ್ ಕ್ಯಾಮ್ರಾ ಇದು. ಮೇಲೆ ರೇರ್ ವೈಪರ್, ವಾಷರ್, ಡಿಫಾಗರ್ ಲೈನ್ಸ್ನ ನೋಡ್ತಾ ಇರ್ಬೋದು. ಚಿಕ್ಕದಾಗಿರುವಂಥ ಸ್ಪಾಯ್ಲರ್ ಕೊಟ್ಟಿದ್ದಾರೆ. ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ ಮೇಲೆ ಒಂದು ಶಾರ್ಕ್ ಫಿನ್ ಆ್ಯಂಟನಾ ಇದೆ. ಇಲ್ಲಿ AX7L ಬ್ಯಾಡ್ಜಿಂಗ್ ಸಿಗುತ್ತೆ. ಫುಲ್ಲಿ ಟಾಪ್ ಎಂಡ್ ಅಂತ ಹೇಳಿದೆ ಅಲ್ವಾ, ಎಲ್ ಅಂದರೆ ಲಕ್ಸುರಿ ವೇರಿಯಂಟ್. ಮತ್ತು XUV7 XO ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ದೊಡ್ಡದಾಗಿ. ಇದನ್ನು ಕ್ರೋಮಲ್ಲಿ ಕೊಟ್ಟಿಲ್ಲ, ಸಿಲ್ವರ್ ಕಲರ್ ಕೊಟ್ಟಿದ್ದಾರೆ. ಸಿಲ್ವರ್ ಅಂದರೆ ಗ್ಲಾಸಿ ಇಲ್ಲ, ಮ್ಯಾಟ್ ಸಿಲ್ವರ್ನಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಬಂಪರ್ನಲ್ಲಿ ಆ ಡೈಮಂಡ್ ಪ್ಯಾಟ್ರನ್ನ ಮತ್ತೆ ಯೂಸ್ ಮಾಡಿದ್ದಾರೆ. ಅಲ್ಟ್ರಾಸಾನಿಕ್ ಸೆನ್ಸರ್ ಬರುತ್ತೆ, ಪಾರ್ಕಿಂಗ್ ಮಾಡಬೇಕಾದ್ರೆ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಇಲ್ಲಿ ರಿಫ್ಲೆಕ್ಟರ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ಮತ್ತು ಟೋಯಿಂಗ್ ಹುಕ್ ಫಿಟ್ ಮಾಡಬೇಕು ಅಂದರೆ ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು, ಈ ಕ್ಯಾಪ್ ಓಪನ್ ಆಗುತ್ತೆ. ಒಳಗೊಂದು ಸ್ಲಾಟ್ ಇದೆ, ಅಲ್ಲಿಗೆ ಟೋಯಿಂಗ್ ಹುಕ್ನ ಫಿಟ್ ಮಾಡಿಕೊಂಡು ಈ ಗಾಡಿನ ಎಳ್ಕೊಂಡು ಹೋಗ್ಬೋದು ಅಥವಾ ಇನ್ನೊಂದು ಗಾಡಿನ ಎಳ್ಕೊಂಡು ಹೋಗ್ಬೋದು. ಮತ್ತು XUV700 ಆಗಿರ್ಬೋದು ಮುಂಚೆ ಪ್ರೀವಿಯಸ್ ಗಾಡಿ, ಮತ್ತು ಈಗ 7XO ಎರಡೂ ಕೂಡ ಫ್ರಂಟ್ ವೀಲ್ ಡ್ರೈವ್ ಗಾಡಿಗಳೇ. ಬಟ್ ಟಾಪ್ ವೇರಿಯಂಟ್ಗೆ ಹೋದರೆ ನಿಮಗೆ ಆಲ್ ವೀಲ್ ಡ್ರೈವ್ ಆಪ್ಷನ್ ಸಿಗುತ್ತೆ. ಅಂದರೆ ಯಾವಾಗೆಲ್ಲ ಅವಶ್ಯಕತೆ ಇದೆ ಆಟೋಮೆಟಿಕ್ ವೇರಿಯಂಟ್ ತೊಗೊಂಡ್ರೆ ಅದೇ ಸ್ವಿಚ್ ಆಗುತ್ತೆ, ಎಲ್ಲ ವೀಲ್ಗೂ ಪವರ್ನ ಸಪ್ಲೈ ಮಾಡುತ್ತೆ. ಮತ್ತು ನೀವೇನಾದರೂ 7XO ತೊಗೋತಾ ಇದ್ದೀರಾ ಅಂದರೆ 7 ಸೀಟರ್ ವೆಹಿಕಲ್ ಆಗಿರೋದ್ರಿಂದ ಟೋಟಲ್ ಆಗಿ ನಿಮಗೆ 3 ರೋಡ್ ಸೀಟ್ ಸಿಗುತ್ತೆ. 3 ರೋ ಇದೆ, ಫ್ರಂಟ್, ಸೆಕೆಂಡ್ ಮತ್ತು ಇದು ಥರ್ಡ್ ರೋ. ಥರ್ಡ್ ರೋ ಏನಾದರೂ ಅಪ್ ಆಗಿತ್ತಂದರೆ ಈ ಥರ ಥರ್ಡ್ ರೋನಲ್ಲಿ ಯಾರಾದರೂ ಕೂತಿದ್ದಾರೆ ಅಂದರೆ ಇಲ್ಲಿ ನಿಮಗೆ ಸಿಗುವಂಥ ಬುಟ್ ಸ್ಪೇಸ್ ತುಂಬಾ ಕಮ್ಮಿ. 2-3 ಬ್ಯಾಕ್ ಪ್ಯಾಕ್ ಇಡ್ಬೋದು, ಲಗೇಜ್ ಇಟ್ಟಿರುವಂಥದ್ದು. ಟ್ರಾಲಿ ಬ್ಯಾಗ್ಗಳನ್ನ ಇಡೋದು ಸ್ವಲ್ಪ ಕಷ್ಟ. ಟ್ರಾಲಿ ಬ್ಯಾಗ್ ಇಟ್ಕೊಂಡು ಟ್ರಾವೆಲ್ ಮಾಡ್ತೀವಿ ಅಂದರೆ ನೀವು 5 ಜನ ಹೋಗಬೇಕು, ಇಲ್ಲ 4 ಜನ ಹೋಗಬೇಕು. ಆವಾಗ ಈ ಸೀಟ್ಗಳನ್ನ ಈಸಿಯಾಗಿ ಫೋಲ್ಡ್ ಮಾಡಿ ಒಳ್ಳೆ ಲಗೇಜ್ನ ಕ್ಯಾರಿ ಮಾಡ್ಬೋದು. ಈ ಥರ ಫೋಲ್ಡ್ ಮಾಡಿದ್ರೆ 600+ ಲೀಟರ್ಸ್ ಅಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಸಫಿಷಿಯೆಂಟ್. 4-5 ಜನ 15 ದಿನ 20 ದಿನ ಟ್ರಿಪ್ ಹೋಗ್ತಾ ಇದ್ದಾರೆ ಅಂದರೆ ಸಫಿಷಿಯೆಂಟ್ ಬೂಟ್ ಸ್ಪೇಸ್ ಇದು. ಮತ್ತು ಇಲ್ಲಿರುವಂಥ ಒಂದು ಟ್ರೇನ ಈ ರೀತಿ ಎತ್ತಿದ್ರೆ ಸ್ಪೇರ್ ವೀಲ್ ಕಾಣೋದಿಲ್ಲ. ಇಲ್ಲಿರುವಂಥ ನೆಟ್ನ ಟರ್ನ್ ಮಾಡ್ತಾ ಹೋದರೆ ಕೆಳಗೆ ಸ್ಪೇರ್ ವೀಲ್ನ ಮೌಂಟ್ ಮಾಡಿದ್ದಾರೆ, ಅದು ಡೌನ್ ಆಗ್ತಾ ಹೋಗುತ್ತೆ. ಸ್ಪೇರ್ ವೀಲ್ ಸೈಜ್ ಎಷ್ಟಿರ್ಬೋದು? ಓಕೆ, ಇಷ್ಟು ದಪ್ಪ ಇದೆ. ಸ್ಪೇಸ್ ಸೇವರ್ ಸ್ಪೇರ್ ವೀಲ್ನ ಕೊಟ್ಟಿದ್ದಾರೆ. ಸೊ ಫುಲ್ ಸೈಜ್ ಏನಾದರೂ ಕೊಟ್ಟಿದ್ರೆ ತುಂಬ ಕೆಳಗವರೆಗೂ ಬಂದುಬಿಡ್ತಿತ್ತು. ಹಾಗಾಗಿ ಚಿಕ್ಕದಾಗಿರೋಂಥ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಎಮರ್ಜೆನ್ಸಿ ಟೈಮ್ನಲ್ಲಿ ಸ್ವಲ್ಪ ದೂರ ಟ್ರಾವೆಲ್ ಮಾಡೋದಕ್ಕೆ ಮಾತ್ರ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಇನ್ನು ಬೂಟಿಗೆ ಬೇಕಾಗಿರೋ ಥರ ಒಂದು ಲ್ಯಾಂಪ್ ಇದೆ, LED ಕೊಟ್ಟಿದ್ದಾರೆ ರೈಟ್ ಸೈಡ್ನಲ್ಲಿ. ಆ್ಯಂಡ್ ಹಿಂದೆ ಕೂರುವಂಥವ್ರಿಗೆ AC ವೆಂಟ್ಸ್ ಬರುತ್ತೆ, ಎರಡೂ ಸೈಡ್ನಲ್ಲಿ ಇದೆ ನೋಡಿ. ಈ ಸೈಡ್ನಲ್ಲೂ ಕೊಟ್ಟಿದ್ದಾರೆ, ರೈಟ್ ಸೈಡ್ನಲ್ಲೂ ಇದೆ. ಬ್ಲೋವರ್ ಕಂಟ್ರೋಲ್ ಇದೆ. ಮತ್ತು ಇಲ್ಲೊಂದು 12 ವೋಲ್ಟ್ ಪೋರ್ಟ್ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಒಂದು USB A ಟೈಪ್ ಅಥವಾ C ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿರ್ತಿತ್ತು. ಆ್ಯಂಡ್ ಎರಡೂ ಸೈಡ್ನಲ್ಲಿ ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಬಾಟಲ್ ಇಡ್ಬೋದು ಅಥವಾ ಕಪ್ ಇಟ್ಕೊಂಡು ನೀವು ಚಿಲ್ ಮಾಡ್ಬೋದು, ಹಿಂದೆ ಕೂತಿದ್ರೆ ಮಾತ್ರ. ಮತ್ತು ಈ ಥರ್ಡ್ ರೋ ಸೀಟ್ನಲ್ಲಿ ಹೈಟ್ ಅಡ್ಜಸ್ಟಬಲ್ ಹೆಡ್ರೆಸ್ಟ್ ಕೊಟ್ಟಿದ್ದಾರೆ. ಬಟನ್ ಇದೆ ಲೆಫ್ಟ್ ಸೈಡ್ನಲ್ಲಿ, ಅದನ್ನು ಪ್ರೆಸ್ ಮಾಡ್ಕೊಂಡು ಈ ರೀತಿ ಹೇಳಿದ್ರೆ ಇದರ ಹೈಟ್ನ ಅಡ್ಜಸ್ಟ್ ಮಾಡ್ಕೋಬೋದು. ಈ 7XOನಲ್ಲಿ ಟೋಟಲ್ ಆಗಿ 60 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಫ್ಯೂಲ್ ಲೀಡ್ನ ಲೆಫ್ಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿರೋದು ಪೆಟ್ರೋಲ್ ವೇರಿಯಂಟ್, ನಾನು ರಿವ್ಯೂ ಮಾಡ್ತಾ ಇರೋದು M Stallion 2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಇದು. ಬಟ್ ನೀವೇನಾದರೂ ಪೆಟ್ರೋಲ್ ವೇರಿಯಂಟ್ ತೊಗೋತಾ ಇದ್ದೀರಾ ಅಂದರೆ ಮೈಲೇಜ್ನ ಸ್ವಲ್ಪ ಕಮ್ಮಿ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಎಕ್ಸ್ಪೆಕ್ಟೇ ಮಾಡಬೇಡಿ, ಕಮ್ಮಿನೇ ಕೊಡೋದು ಆ ಗಾಡಿ. ಸೊ ಒಳಗೆ ಕೂತ್ಕೊಂಡ್ರೆ ಈ ಸೀಟ್ ಕಂಪ್ಲೀಟಾಗಿ ಹಿಂದೆ ಇದೆ ಅಂದ್ಕೊತೀನಿ. ಬಾಸ್ ಮೋಡ್ ಬರುತ್ತೆ, ಇಲ್ಲಿ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ರೈಟ್ ಸೈಡ್ನಲ್ಲಿ. ಈಗ ಕಂಪ್ಲೀಟ್ ಹಿಂದಕ್ಕಿದೆ. ಕಂಪ್ಲೀಟ್ ಹಿಂದಕ್ಕೆ ಹಾಕಿದ್ಮೇಲೆ ನನ್ನ ಹೈಟಿಗೆ 6.3 ಅಲ್ಲ 5.6 ಇದ್ದೀನಿ. ನೀರು ಸಫಿಷಿಯೆಂಟ್ ಅನಿಸುತ್ತೆ. ಅಂಡರ್ ಥೈ ಸಪೋರ್ಟ್ ಕೂಡ ಚೆನ್ನಾಗಿದೆ. ಬಟ್ ಕೆಳಗೆ ಪಾದದ ಹತ್ರ ಜಾಗ ಇಲ್ಲ. ಅವಾಗ ಏನು ಮಾಡ್ಬೋದು ಅಂದರೆ ಮುಂದೆ ಕೂತಿರೋರು ಯಾರಾದರೂ ಫ್ರೆಂಡು ಫ್ಯಾಮಿಲಿನವರು ಇದ್ದರೆ ಅವ್ರನ್ನ ಅಯ್ಯೋನ್ಸ್ಬೇಕು ಅಂದರೆ ರೈಟ್ ಸೈಡಲ್ಲಿ ಬಟನ್ಸ್ ಇದೆ. ಬಟನ್ಸ್ ಯೂಸ್ ಮಾಡಿಕೊಂಡು ಸೀಟ್ನ ಆರಾಮಾಗಿ ಮುಂದಕ್ಕೆ ತೊಗೊಂಡು ಹೋಗ್ಬೋದು. ರಿಕ್ಲೈನ್ ಆ್ಯಂಗಲ್ನ ಇಲ್ಲೇ ಕೂತ್ಕೊಂಡು ಸೆಟ್ ಮಾಡ್ಬೋದು. ಸೊ ನಮಗೆ ಯಾವ ಥರ ಬೇಕು ಕಂಫರ್ಟು, ಎಷ್ಟು ಸ್ಪೇಸ್ ಬೇಕೋ ಅದನ್ನು ನಾವು ಇಲ್ಲಿ ಕೂತ್ಕೊಂಡೆ ಸೆಟ್ ಮಾಡ್ಕೋಬೋದು. ನೋಡಿ ಒಳ್ಳೆ ಸ್ಪೇಸ್ ಸಿಕ್ತು. ಮತ್ತು ನಾನು ಕುಂತಿರುವಂಥ ಈ ಸೀಟ್ನ, ಸೆಕೆಂಡ್ ರೋ ಸೀಟ್ನ ರಿಕ್ಲೈನ್ ಆ್ಯಂಗಲ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಅದಕ್ಕೆ ಬೇಕಿರುವಂಥ ಲಿವರ್ ಇಲ್ಲಿದೆ ಲೆಫ್ಟ್ ಸೈಡಲ್ಲಿ, ಕಾಣಿಸ್ತಿದೆಯಾ? ಇದನ್ನು ಎಳ್ಕೊಂಡು ಫುಲ್ ಹಿಂದಕ್ಕೆ ಹಾಕ್ಕೋಬೋದು. ವಾವ್, ಆರಾಮ್ ಅನ್ನಿಸ್ತಾ ಇದೆ, ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಹಿಂದೆ ರೋನಲ್ಲಿ ಕೂತ್ಕೊಳ್ಳೋಂಥವ್ರಿಗೆ, ಸೆಕೆಂಡ್ ರೋನಲ್ಲಿ ಕೂರೋಂಥವ್ರಿಗೆ ವೆಂಟಿಲೇಷನ್ಸ್ ಬರುತ್ತೆ. ಇಲ್ಲಿ ಬಟನ್ ಇದೆ ನೋಡಿ, ಪ್ರೆಸ್ ಮಾಡಿದ್ರೆ ಸಾಕು ನಾನು ಕುಂತಿರೋಂಥ ಸೀಟಿಂದ ತಣ್ಣಗೆ ಗಾಳಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಲಾಂಗ್ ರೂಟ್ ಟ್ರಾವೆಲ್ ಮಾಡಬೇಕಾದ್ರೆ ಬೆನ್ನುರಿ, ಕುಂಡಿ ಉರಿ ಎಲ್ಲ ಕಮ್ಮಿ ಆಗುತ್ತೆ. ಸೊ ಎರಡೂ ಸೈಡಿಗೆ ಬರುತ್ತೆ. ಟೋಟಲ್ ಆಗಿ 4 ಸೀಟಿಗೆ ವೆಂಟಿಲೇಷನ್ಸ್ನ ಕೊಟ್ಟಿದ್ದಾರೆ. ಇನ್ನು ಡೋರ್ ಇಂಟೀರಿಯರ್ ನೋಡಿ, ಸನ್ಶೇಡ್ ಕೊಟ್ಟಿದ್ದಾರೆ. ಸೊ ಸೂರ್ಯನ ಕಿರಣ ಏನು ಹೊಡೆಯುತ್ತಲ್ವಾ ಲೆಫ್ಟ್ ಸೈಡಿಂದ ಅಥವಾ ರೈಟ್ ಸೈಡಿಂದ, ಅದನ್ನು ನೀವು ಅವಾಯ್ಡ್ ಮಾಡಬೇಕು ಅಂದರೆ ಈ ಸನ್ಶೇಡ್ ಯೂಸ್ ಮಾಡ್ಕೋಬೋದು. ಮ್ಯಾನ್ಯುಯಲ್ ಆಗಿ ಆಪ್ರೇಟ್ ಮಾಡಬೇಕಾಗತ್ತೆ. ಡೋರ್ ಹ್ಯಾಂಡಲ್ ಲಾಕ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಹಾರ್ಮನ್ ಕಾರ್ಡನ್ನು, ಟ್ವಿಟರ್ ಬರುತ್ತೆ. ಇಲ್ಲಿ ಒಂದು ಸ್ಪೀಕರ್ನ ಕೊಟ್ಟಿದ್ದಾರೆ. ಬಾಟಲ್ ಹೋಲ್ಡರ್ ಇದೆ, ಜೊತೆಗೆ ಕಪ್ ಹೋಲ್ಡರ್ ಅಥವಾ ಮ್ಯಾಪ್ ಪಾಕೆಟ್ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಪವರ್ ವಿಂಡೋ ಕಂಟ್ರೋಲ್ ಬರುತ್ತೆ.
ಅದಕ್ಕೆ ಇಲ್ಯುಮಿನೇಷನ್ ಕೂಡ ಕೊಟ್ಟಿದ್ದಾರೆ, ಎಲ್ಲಿದೆ ಅಂತ ಈಸಿಯಾಗಿ ಕಂಡುಹಿಡ್ಕೋಬಹುದು ನೈಟ್ ಟೈಮ್ನಲ್ಲಿ ಲೈಟ್ಸ್ ಎಲ್ಲ ಆಫ್ ಆಗಿದ್ದಾಗ. ಆ್ಯಂಡ್ ಇದರಲ್ಲಿ ಆಂಬಿಯೆಂಟ್ ಲೈಟಿಂಗ್ ಕೂಡ ಬರುತ್ತೆ. ಇಲ್ಲಿ ಲೈಟ್ ಬಂದಿದೆ, ಆ್ಯಕ್ಚುಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ ನಿಮಗೆ ಇಷ್ಟು ಬ್ರೈಟ್ನೆಸ್ನಲ್ಲಿ, ಬಟ್ ಲೈಟ್ ಇದೆ. ಜೊತೆಗೆ ಇಲ್ಲಿ ಪಿಯಾನೋ ಬ್ಲಾಕ್ ಫಿನಿಶಿಂಗ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಬ್ರೌನ್ ಕಲರ್ ಮತ್ತು ಬೇಷ್ ಕಲರ್ ಇದೆ. ಒಳಗೆ ಇಂಟೀರಿಯರ್ ಕೂಡ ಬ್ರೌನ್ ಮತ್ತು ಬೇಷ್ ಕಲರಲ್ಲೇ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಒಂದು ಸ್ಲಾಟ್ ಇದೆ ನೋಡಿ. ಈ ಸ್ಲಾಟ್ ಏನಕ್ಕೆ ಅಂದರೆ ಒಂದು ಡಿವೈಸ್ ಬರುತ್ತೆ ಸಪ್ರೇಟ್ ಪಾರ್ಟು, ಅದನ್ನು ನೀವು ಇಲ್ಲಿ ಫಿಟ್ ಮಾಡ್ಕೊಂಡ್ರೆ ಸಾಕು. ಒಂದು ಟ್ಯಾಬ್ನ ಇಲ್ಲಿ ನೀವು ಕೂರಿಸ್ಕೊಂಡು ಫಿಲಮ್ ನೋಡ್ಬೋದು, ವರ್ಕ್ ಕೂಡ ಮಾಡ್ಬೋದು. ಅದಕ್ಕೆ ಚಾರ್ಜ್ ಮಾಡಬೇಕು ಅಂದರೆ ಇಲ್ಲಿ ಒಂದು 65 ವ್ಯಾಟ್ದು ಸಿ ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಮಾತ್ರ ಅಲ್ಲ, ನಿಮ್ಮ ಮೊಬೈಲ್ನ ಕೂಡ ಇಲ್ಲಿಂದ ಚಾರ್ಜ್ ಮಾಡ್ಬೋದು. ಸೇಮ್ ಯೂನಿಟ್ ರೈಟ್ ಸೈಡ್ ಸೀಟ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ಮತ್ತು ಪಾಕೆಟ್ಸ್ 2 ಸೀಟ್ನಲ್ಲಿದೆ, ಚಿಕ್ಕದಾಗಿದೆ. ಸಣ್ಣ ಪುಟ್ಟ ಐಟಮ್ಸ್ನ ಇಡ್ಬೋದು ಅಷ್ಟೇ. ಸೆಂಟರ್ನಲ್ಲಿರುವಂಥ ಬಂಪ್ ಅಷ್ಟಾಗಿ ಹೈಟ್ ಇಲ್ಲ. ಮಧ್ಯದಲ್ಲಿ ಕೂರುವಂಥವ್ರಿಗೆ ಅಷ್ಟೊಂದೇನು ಇರಿಟೇಷನ್ ಆಗಲ್ಲ ಅಥವಾ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಆ್ಯಂಡ್ ಇದೇ ಸೀಟ್ನಲ್ಲಿ ನೋಡಿ 2 ಕಪ್ ಹೋಲ್ಡರ್ಸ್ ಬರುತ್ತೆ. 3 ಹೆಡ್ ರೇಸ್ನ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು. ನಮಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲಿಗೆ ಕೂರಿಸ್ಕೊಂಡು ಆರಾಮಾಗಿ ಕೂತ್ಕೋಬೋದು. ಮತ್ತು ಐಸೋಫಿಕ್ಸ್ ಚೈಲ್ಡ್ ಸೀಟ್ ಮೌಂಟ್ಸ್ ಬರುತ್ತೆ. ನಾನು ತುಂಬ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ರೇರ್ 2 ಡೋರ್ನಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಬರುತ್ತೆ ಅಂತ. ಏನದು ಲಾಕ್ ಅಂದರೆ ನೋಡಿ, ಇಲ್ಲಿ ತೋರಿಸ್ಬಿಡ್ತೀನಿ. ಯಾರೆಲ್ಲ ಯೂಸ್ ಮಾಡಿಲ್ಲ ಇಲ್ಲಿವರೆಗೂ ಅದನ್ನು ಯೂಸ್ ಮಾಡ್ಕೊಳ್ಳಿ. ಏನಂದರೆ ಇಲ್ಲಿ ಒಂದು ಲಿವರ್ ಇದೆ ನೋಡಿ ಚಿಕ್ಕದಾಗಿ, ಇದನ್ನು ಈ ಕಡೆ ಪುಷ್ ಮಾಡಿದ್ರೆ ಇದು ಲಾಕ್ ಕಡೆ ಹೋಗಿರುತ್ತೆ. ಸೊ ಈಗ ಏನಾದರೂ ನಾನು ಡೋರ್ನ ಕ್ಲೋಸ್ ಮಾಡಿದೆ ಅಂದರೆ ಈ ಡೋರ್ನ ನಾನು ಒಳಗಿಂದ ತೆಗಿಯೋಕ್ಕಾಗಲ್ಲ ನೋಡಿ, ಓಪನ್ ಆಗಲ್ಲ. ಹೊರಗಿಂದ ಓಪನ್ ಮಾಡಿದ್ರೆ ಮಾತ್ರ ಈ ಡೋರ್ ಓಪನ್ ಆಗೋದು. ಇದನ್ನು ಏನು ಕೊಟ್ಟಿರ್ತಾರೆ ಅಂದರೆ ಹೆಸರಲ್ಲೇ ಇದೆ ಅಲ್ವಾ, ಚೈಲ್ಡ್ ಸೇಫ್ಟಿ ಲಾಕ್ ಅಂತ. ಅಂದರೆ ಚಿಕ್ಕ ಮಕ್ಕಳು ಚೇಷ್ಟೆ ಮಾಡೋದು ಜಾಸ್ತಿ, ಈ ಥರ ಸೀಟ್ಗಳಲ್ಲಿ ಕೂತ್ಕೊಂಡಾಗ ಇಲ್ಲಿ ಲಾಕ್ನ ಓಪನ್ ಮಾಡಿಕೊಂಡು ಡೋರ್ ಓಪನ್ ಮಾಡ್ತಾ ಇರ್ತಾರೆ. ಅಂಥ ಟೈಮ್ನಲ್ಲಿ ನೀವೇನು ಮಾಡಬೇಕು, ಇದನ್ನು ಲಾಕ್ ಪೊಸಿಷನಲ್ಲಿ ಇಡಬೇಕು. ಈಗ ಅನ್ಲಾಕಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ನಾವು ಚೇಷ್ಟೆ ಎಲ್ಲ ಮಾಡಲ್ಲ. ಮತ್ತು ಥರ್ಡ್ ರೋನಲ್ಲಿ ಕೂರುವಂಥವ್ರಿಗೆ AC ವೆಂಟ್ ಕೊಟ್ಟಿದ್ದಾರೆ ಅಂದಮೇಲೆ ಸೆಕೆಂಡ್ ರೋನಲ್ಲಿ ಕೊಟ್ಟಿಲ್ಲ ಅಂದರೆ ನಡೆಯುತ್ತಾ? ನೋಡಿ, ಇಲ್ಲಿ AC ವೆಂಟ್ಸ್ ಬರುತ್ತೆ. ಮೆಟೀರಿಯಲ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆಯಾ? ಇಲ್ಲ, ನಾರ್ಮಲ್ ಫೈಬರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ, ಫ್ರಂಟಲ್ಲೂ ಒಂದು ವೈರ್ಲೆಸ್ ಚಾರ್ಜರ್ ಬರುತ್ತೆ. ಇದರಲ್ಲಿ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಿದೆ ಗೊತ್ತಾ? ನಾರ್ಮಲಾಗಿ ನೀವು ಮೊಬೈಲ್ಗಳನ್ನ ಚಾರ್ಜ್ ಮಾಡಬೇಕಾದ್ರೆ ಏನಾಗುತ್ತೆ, ಮೊಬೈಲ್ಗಳು ಹೀಟ್ ಆಗುತ್ತೆ. ವೈರ್ಲೆಸ್ಲಿ ಚಾರ್ಜ್ ಮಾಡಿದಾಗಲೂ ಹೀಟ್ ಆಗುತ್ತೆ. ಇದರಲ್ಲಿ ಕೂಲಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮೊಬೈಲ್ನ ಚಾರ್ಜು ಮಾಡುತ್ತೆ, ಕೂಲ್ನು ಮಾಡುತ್ತೆ. ಮೊಬೈಲ್ ಈಸಿಯಾಗಿ ಫಿಟ್ ಆಗುತ್ತೆ ನೋಡಿ. ಆ್ಯಂಡ್ ಇಲ್ಲಿ ರಬ್ಬರ್ ಪ್ಯಾಡ್ ಕೊಟ್ಟಿದ್ದಾರೆ ಕೆಳಗೆ. ಸೊ ಮೊಬೈಲ್ ಆಚೆ ಈಚೆ ಅಥವಾ ಹಿಂದೆ ಮುಂದೆ ಅಲ್ಲಾಡೋದು ಇಲ್ಲ. ಇನ್ನು ಹಿಂದೆ ಕೂರೋವಂಥವ್ರಿಗೆ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್, ಕೋಟುಕ್ ಇದೆ. LED ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ 2 ಸೈಡ್ನಲ್ಲಿ. ಆ್ಯಂಡ್ ಫ್ರಂಟಲ್ಲಿ ನೋಡಿದ್ರೆ 3 ಸ್ಕ್ರೀನ್ ಕಾಣ್ತಾ ಇದೆ. ಕೋಸ್ಟ್ ಟು ಕೋಸ್ಟ್ ಅಂತ ಹೇಳ್ತಾರೆ. ಅಂದರೆ ಕೋಸ್ಟ್ ಅಂದರೆ ನನ್ನ ಪ್ರಕಾರ ದಡ ಅಲ್ವಾ, ಅಂದರೆ ದಡದಿಂದ ದಡಕ್ಕೆ ಫುಲ್ ಕಂಪ್ಲೀಟಾಗಿ ಒಂದು ಸ್ಕ್ರೀನ್ನ ಕೊಟ್ಟಿದ್ದಾರೆ. 12.3 ಇಂಚ್, 12.3 ಇಂಚ್, 12.3 ಇಂಚ್ ಇದೆ. ಅದ್ರ ಬಗ್ಗೆ ಮುಂದೆ ಹೋಗಿ ಮಾತಾಡೋಣ ಬನ್ನಿ. ಈಗ ಡ್ರೈವರ್ ಡೋರ್ನ ಓಪನ್ ಮಾಡಿ ಇಂಟೀರಿಯರ್ ಹೇಗಿದೆ ಅಂತ ನೋಡಿ ಬನ್ನಿ. ಇಲ್ಲೂ ಕೂಡ ಬೇಷ್ ಮತ್ತು ಬ್ರೌನ್ ಕಲರ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಇಲ್ಲಿರೋದು ಡೋರ್ ಹ್ಯಾಂಡಲ್ ಲಾಕ್ ಇದೆ. ಇಲ್ಲಿರೋದು ಡ್ರೈವರ್ದು ಏನು ಸೀಟ್ ಬರುತ್ತೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ, ಅಂದರೆ ಅಡ್ಜಸ್ಟ್ ಮಾಡೋದಕ್ಕೆ 6 ವೇ ಪವರ್ಡ್ ಡ್ರೈವರ್ ಸೀಟ್ ಬರುತ್ತೆ. 6 ವೇ ಪವರ್ಡ್ ಕೋ ಡ್ರೈವರ್ ಸೀಟ್ ಕೂಡ ಕೊಟ್ಟಿದ್ದಾರೆ ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟ್ನಲ್ಲಿ. ಮತ್ತು ಮೆಮೊರಿ ಫಂಕ್ಷನ್ ಬರುತ್ತೆ. 3 ಜನಕ್ಕೆ ಮೆಮೊರಿ ಸೆಟ್ ಮಾಡ್ಕೋಬೋದು. 1, 2, 3 ಮೆನ್ಷನ್ ಮಾಡಿದ್ದಾರೆ. ಹಾರ್ಮನ್ ಕಾರ್ಡನ್ನು, ಸ್ಪೀಕರ್, ಟ್ವಿಟರ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 16 ಸ್ಪೀಕರ್ಸ್ ಬರುತ್ತೆ. ಡಾಲ್ಬಿ ಅಟ್ಮಾಸ್ ಇದೆ, ಡಾಲ್ಬಿ ವಿಷನ್ ಇದೆ. ಕೇಳ್ತಾ ಇದ್ರೆ ಸಾಂಗ್ನ ಆಹಾ ನೆಕ್ಸ್ಟ್ ಲೆವೆಲ್ ಮಜಾ ಬರುತ್ತೆ ಬಿಡಿ ಈ ಗಾಡಿನಲ್ಲಿ. ಮತ್ತು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಬಾಟಲ್ ಹೋಲ್ಡರ್ ಇದೆ, ಮ್ಯಾಪ್ ಪಾಕೆಟ್ ಇದೆ, ಅಂಬ್ರೆಲಾ ಹೋಲ್ಡರ್ ಇದೆ. ಈಗೀಗ ಬರ್ತಾ ಬರ್ತಾ ಕಾರ್ಗಳಲ್ಲಿ, ಅಂದರೆ ಕಾರ್ ಮ್ಯಾನುಫ್ಯಾಕ್ಚರರ್ಸು ಕಾರ್ಗಳಲ್ಲಿ ಕೊಡ್ತಿರೋಂಥ ಫೀಚರ್ಸ್ಗಳು, ಆ ಯುಟಿಲಿಟಿ ಸ್ಪೇಸ್ಗಳನ್ನ ನೋಡ್ತಾ ಇದ್ರೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತು ಈ ಗಾಡಿನಲ್ಲಿ ಡಾವೆನ್ಸಿ ಸಸ್ಪೆನ್ಷನ್ ಬರುತ್ತೆ. ಮುಂಚೆನೇ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಸಸ್ಪೆನ್ಷನ್ ಬರ್ತಿತ್ತು, ಅಂದರೆ ಫ್ರೀಕ್ವೆನ್ಸಿ ಡಿಪೆಂಡೆಂಟ್ ಡ್ಯಾಂಪ್ನಿಂಗ್ ಬರ್ತಿತ್ತು. ಸಣ್ಣ ಪುಟ್ಟ ಗುದ್ರ ಆಗಿರ್ಬೋದು, ಹಂಪ್ ಆಗಿರ್ಬೋದು, ಅದರದ್ದು ಏನು ಫ್ರೀಕ್ವೆನ್ಸಿ ಇರುತ್ತೆ, ಆ ಟ್ರಾವೆಲಿಂಗ್ ಇರುತ್ತಲ್ವಾ ಸಸ್ಪೆನ್ಷನ್ದು, ಅದನ್ನು ಮೆಜರ್ ಮಾಡಿ ಡ್ಯಾಂಪ್ ಮಾಡ್ತಿತ್ತು. ಅಂದರೆ ಒಳಗೆ ಕುಂತಿರೋರಿಗೆ ಅದರ ಎಫೆಕ್ಟ್ನ ಪಾಸ್ ಆಗೋದಕ್ಕೆ ಬಿಡ್ತಿರಲಿಲ್ಲ. ಈಗ ಡಾವೆನ್ಸಿ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇನ್ನೂ ನೆಕ್ಸ್ಟ್ ಲೆವೆಲ್ ಮಜಾ ಇರುತ್ತೆ, ಕಂಫರ್ಟ್ ಇರುತ್ತೆ. ಸೊ ನೀವು ವಿಡಿಯೋ ನೋಡಿರ್ಬೋದು, ಮಹೀಂದ್ರದವ್ರು ಶೇರ್ ಮಾಡಿದ್ದನ್ನು. ಗ್ಲಾಸ್ಗಳನ್ನೆಲ್ಲ ಜೋಡಿಸಿ ಮುಂದೆ ಮತ್ತು ಹಿಂದೆ ಸೀಟಲ್ಲಿ ಸೆಂಟರ್ ಆಮ್ರೆಸ್ಟ್ ಏನಿದೆ ಅದ್ರ ಮೇಲೆ ಒಂದು ಗ್ಲಾಸಲ್ಲಿ ನೀರು ತುಂಬಿಟ್ಟು ಟೆಸ್ಟ್ ಮಾಡಿದ್ದಾರೆ ಹಂಪ್ಗಳ ಮೇಲೆ. ಸೊ ಒಂದು ಚೂರು ತುಳುಕಿಲ್ಲ, ನೀರು ಕೂಡ ಚೆಲ್ಲಿಲ್ಲ. ಆ ಥರ ಸಸ್ಪೆನ್ಷನ್ನ ಈ ಗಾಡಿನಲ್ಲಿ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆನ್ ರೋಡ್ ಕಂಡೀಷನ್ಗೆ, ಅಂದರೆ ಸಿಟಿನಲ್ಲಿ ಟಾರ್ ರೋಡ್ ಇದ್ದು ಸಣ್ಣ ಪುಟ್ಟ ಗುದ್ರ ಇರುತ್ತಲ್ಲ ಅಂಥ ರೋಡಿಗೆ ಸೂಟ್ ಆಗುತ್ತೆ. ಬಟ್ ನಮ್ಮ ಥರ ಕೋರ್ ಹಳ್ಳಿಯಿಂದ ಬರ್ತೀವಲ್ಲ ಅಂಥವ್ರಿಗೆ ಸಸ್ಪೆನ್ಷನ್ ಬೇಕು. ಅದು ಮಹೇಂದ್ರ ಹತ್ರ ಇದೆಯಾ? 100% ಇದೆಯಲ್ಲ. ತಾರ್ ರಾಕ್ಸ್ ಅಥವಾ ತಾರನ್ನ ತೊಗೊಂಡ್ರೆ ಮಜಾ ಬರುತ್ತೆ. ಡ್ರೈವರ್ ಸೀಟಲ್ಲಿ ಕೂತ್ರೆ ಮೊದಲನೇದಾಗಿ ನನಗೆ ಇದರಲ್ಲಿ ಅಟ್ರಾಕ್ಟ್ ಆಗ್ತಾ ಇರೋದೇನು ಗೊತ್ತಾ? ಸ್ಟೇರಿಂಗ್ ವೀಲ್ ಡಿಸೈನ್ ಚೆನ್ನಾಗಿದೆ. 2 ಸ್ಪೋಕ್ ಸ್ಟೇರಿಂಗ್ ವೀಲ್ ಕೊಟ್ಟಿದ್ದಾರೆ. ಲೆದರ್ ರ್ಯಾಪ್ ಇದೆ, ಬ್ರೌನ್ ಮತ್ತು ಬ್ಲ್ಯಾಕ್ ಕಲರ್ ಯೂಸ್ ಮಾಡಿದ್ದಾರೆ. ಗ್ರಿಪ್ಪು ಮತ್ತು ಇದರಲ್ಲಿರುವಂಥ ಕ್ವಾಲಿಟಿ, ಸ್ಟಿಚ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಮಹೀಂದ್ರ ಲೋಗೋ ಕೊಟ್ಟಿದ್ದಾರೆ, ಅದು ಕೂಡ 3 ಟೈಪ್ನಲ್ಲಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಬರುತ್ತೆ. ಏಡಾಸ್ಗೆ ರಿಲೇಟ್ ಆಗಿರುವಂಥದ್ದು ಮತ್ತು ಇಲ್ಲಿರುವಂಥ ಕ್ಲಸ್ಟರ್ಗೆ ರಿಲೇಟ್ ಆಗಿರೋದು, ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್ಗೆ ರಿಲೇಟ್ ಆಗಿರುವಂಥ ಬಟನ್ಸ್ಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ಇಲ್ಲಿಂದನೇ ಆಪರೇಟ್ ಮಾಡ್ಬೋದು. ಸ್ಟೀರಿಂಗ್ನ ರೈಟ್ ಸೈಡ್ನಲ್ಲಿ ಹೆಡ್ ಲ್ಯಾಂಪ್ ಮತ್ತು ಇಂಡಿಕೇಟರ್ನ ಟಾಗಲ್ ಸ್ವಿಚ್ ಇದೆ. ಲೆಫ್ಟ್ ಸೈಡ್ನಲ್ಲಿ ವೈಪರ್ನ ಟಾಗಲ್ ಸ್ವಿಚ್ ಕೊಟ್ಟಿದ್ದಾರೆ. ವೈಪರ್ಗೆ ಆಟೋ ಫಂಕ್ಷನ್ ಇದೆಯಾ? ಎಸ್, ಮೆನ್ಷನ್ ಮಾಡಿದ್ದಾರೆ.
ಮತ್ತು ಇಲ್ಲಿರೋದು 12.3 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಪ್ಯಾನಲ್. ಕಂಪ್ಲೀಟ್ ಈ ಗಾಡಿಗೆ ರಿಲೇಟ್ ಆಗಿರುವಂಥ ಸೆಟ್ಟಿಂಗ್ ಆಗಿರ್ಬೋದು, ಡಾಟಾ ಆಗಿರ್ಬೋದು, ಎಲ್ಲದನ್ನು ಇಲ್ಲಿಂದನೇ ನೋಡ್ಬೋದು. ಸ್ಟೇರಿಂಗ್ ವೀಲ್ನ ಟರ್ನ್ ಮಾಡಿದ್ರೆ ನೋಡಿ ಅಲ್ಲಿ ಟೈರ್ ಡೈರೆಕ್ಷನ್ ತೋರಿಸ್ತಾ ಇದೆ. ಮತ್ತು ಸ್ಟೇರಿಂಗ್ ವೀಲ್ ಏನಿದೆ ಇದನ್ನು ಟಿಲ್ಟ್ ಮತ್ತು ಟೆಲಿಸ್ಕೋಪಿಕ್ ಅಡ್ಜಸ್ಟ್ ಮಾಡ್ಬೋದು. ಮುಂಚೆ ಬರೀ ಟೆಲಿಸ್ಕೋಪಿಕ್ ಮಾತ್ರ ಇತ್ತು, ಟಿಲ್ಟ್ ಮಾತ್ರ ಇತ್ತು. ಈಗ ಟೆಲಿಸ್ಕೋಪಿಕ್ನ ಆ್ಯಡ್ ಮಾಡಿದ್ದಾರೆ, ಅಂದರೆ ರೀಚ್ನ ಈ ರೀತಿ ನಮ್ಮ ಹತ್ತಿರಕ್ಕೆ ಎಳ್ಕೊಳ್ಳೋಂಥ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಸ್ಟೇರಿಂಗ್ನ ರೈಟ್ ಸೈಡ್ನಲ್ಲಿ ಕೆಲವು ಬಟನ್ಸ್ ಕೊಟ್ಟಿದ್ದಾರೆ. ಏನೆಲ್ಲ ಕೊಟ್ಟಿದ್ದಾರೆ? ಹೆಡ್ ಲ್ಯಾಂಪ್ನ ಲೆವೆಲ್ ಅಡ್ಜಸ್ಟರ್ ಕೊಟ್ಟಿದ್ದಾರೆ, ಹಿಲ್ ಡಿಸೆಂಟ್ ಕಂಟ್ರೋಲ್ ಇದೆ, ISS ಅಂದರೆ ಐಡಲ್ ಸ್ಟಾರ್ಟ್ ಸ್ಟಾಪ್ ತುಂಬ ಗಾಡಿಗಳಲ್ಲಿ ಕೊಡ್ತಾ ಇದ್ದಾರೆ. ಕೆಲವೊಂದ್ಸಲಿ ನಿಜವಾಗ್ಲೂ ಇರಿಟೇಟ್ ಮಾಡಿಬಿಡುತ್ತೆ ಈ ಫೀಚರ್. ಎಲ್ಲಾದರೂ ಬಂಪರ್ ಟು ಬಂಪರ್ ಟ್ರಾಫಿಕ್ ಇದ್ದಾಗ ಫುಲ್ ಸ್ಟಾಪ್ ಮಾಡಿದ್ವಿ ಅಂದರೆ ಪಟ್ ಅಂತ ಇಂಜಿನ್ ಆಫ್ ಆಗುತ್ತೆ, ಮತ್ತೆ ನಾವು ಬ್ರೇಕ್ ಬಿಡ್ತಿದ್ದಾಗ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ನಾನು ರಿವ್ಯೂ ಮಾಡ್ತಾ ಇರೋದು ನಾನು ಹೇಳಿದಾಗೆ ಪೆಟ್ರೋಲ್ ಇಂಜಿನ್ ಇರುವಂಥ ಗಾಡಿ. 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದೆ, 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಆಪ್ಷನ್ ಕೂಡ ಸಿಗುತ್ತೆ. ನೀವು ಡೀಸೆಲ್ ವೇರಿಯಂಟ್ ತೊಗೊಂಡ್ರು 6 ಸ್ಪೀಡ್ ಮ್ಯಾನ್ಯುಯಲ್ ಮತ್ತು 6 ಸ್ಪೀಡ್ ಆಟೋಮೆಟಿಕ್ ಎರಡೂ ನಿಮ್ಗೆ ಆಪ್ಷನ್ ಇದೆ. ಮತ್ತು ಇಲ್ಲಿರೋದು 12.3 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ ಪ್ಲೇ ಇದೆ, ಅದಂತೂ ಕೊಡಲೇಬೇಕು. ಅದನ್ನು ಬಿಟ್ಟು ಇನ್ನೂ ತುಂಬ ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಫಿಸಿಕಲ್ ಬಟನ್ಸ್ನ ರಿಮೂವ್ ಮಾಡಿದ್ದಾರೆ. ಇದೊಂದು ನನಗೆ ಇಷ್ಟ ಆಗಲಿಲ್ಲ. ಫಿಸಿಕಲ್ ಬಟನ್ಸ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅದು ಇಲ್ಲಿ ಬರ್ತಿತ್ತಲ್ಲ, ಅದನ್ನು ರಿಮೂವ್ ಮಾಡಿದ್ದಾರೆ. 9S ಅಲ್ಲಿ ಏನು ಕೊಟ್ಟಿದ್ದಾರೆ ಮತ್ತು XEV9E ನಲ್ಲಿ ಏನು ಬರುತ್ತೆ ಆ ಥರ ಫೀಚರ್ಗಳನ್ನ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಫಿಸಿಕಲ್ ಬಟನ್ಸ್ ಕಾರ್ಗಳಲ್ಲಿ ಅತಿ ಅವಶ್ಯಕ. ಅದನ್ನು ರಿಮೂವ್ ಮಾಡಿರೋದು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತೀನಿ. ನಿಮ್ಗೇನು ಅನಿಸುತ್ತೆ? ಫಿಸಿಕಲ್ ಬಟನ್ಸ್ ಬೇಕಾ ಅಥವಾ ಈ ಥರ ಟಚ್ ಪ್ಯಾನಲ್ ಅಥವಾ ಟಚ್ ಸೆನ್ಸಿಟಿವ್ ಇರುವಂಥ ಈ ಥರ ಆಪ್ಷನ್ಗಳು ಬೇಕಾ? ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತು ನೀವೇನಾದರೂ AC ಕಂಟ್ರೋಲ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ನೀವು ಸ್ಕ್ರೀನ್ಗೆ ಹೋಗಬೇಕು. ನೋಡಿ, ಪ್ರತಿಯೊಂದು ಇಲ್ಲಿಂದನೇ ನೀವು ಆಪ್ಷನ್ನ ಟಾಗಲ್ ಮಾಡ್ಬೋದು. ಮತ್ತು ಇದರಲ್ಲಿ ಡ್ಯೂಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಮತ್ತು ಸೀಟ್ ವೆಂಟಿಲೇಷನ್ ಆನ್ ಆಫ್ ಮಾಡಬೇಕು ಅಂದರೆ ಅದನ್ನು ಕೂಡ ಇಲ್ಲಿಂದನೇ ಮಾಡ್ಬೋದು. ನೋಡಿ, ಸೊ ಮ್ಯಾಕ್ಸ್ AC ಮತ್ತು ಮ್ಯಾಕ್ಸಿಮಮ್ ಡಿಫಾಸ್ಟ್ ಕೂಡ ಇದೆ. ಇಲ್ಲೇನು ಫಾಗ್ ಆಗುತ್ತಲ್ವಾ, ಅದನ್ನೆಲ್ಲ ನೀವು ಒಂದೇ ಸಲ ಬೇಗ ಕ್ವಿಕ್ಕಾಗಿ ಹೋಗಿಸ್ಬೇಕು ಅಂದರೆ ಮ್ಯಾಕ್ಸಿಮಮ್ ಡಿಫಾಸ್ಟ್ ಕೂಡ ಇದೆ. ಅದನ್ನು ನೀವು ಆನ್ ಮಾಡಿಬಿಟ್ರೆ ಪಟ್ ಅಂತ ಇಲ್ಲೆಲ್ಲ ಕ್ಲಿಯರ್ ಆಗಿ ಹೋಗುತ್ತೆ. ಮತ್ತು ಇಲ್ಲೇನು ಸ್ಕ್ರೀನ್ ನೋಡ್ತಾ ಇದ್ದೀರಾ, ಡ್ರೈವರ್ ಸೀಟಿಂದ ಕೂತ್ಕೊಂಡು ನೋಡಿದ್ರೆ ಅಷ್ಟಾಗಿ ವಿಸಿಬಿಲಿಟಿ ಇಲ್ಲ, ಅಂದರೆ ಬ್ಲರ್ ಆಗುತ್ತೆ. ಏನಕ್ಕೆ ಆ ಥರ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೊಟ್ಟಿರೋಂಥ ಸ್ಕ್ರೀನ್ ಬಂದು ಇಲ್ಲಿ ಕೋ ಪ್ಯಾಸೆಂಜರ್ ಏನು ಕೂತ್ಕೋತಾರೆ ಅವರ ಎಂಟರ್ಟೈನ್ಮೆಂಟ್ಗೆ ಅಂತ. ಬರೀ ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ, ನೀವು ಟ್ರಾವೆಲ್ ಮಾಡಬೇಕಾದ್ರೆ ಏನಾದರೂ ಬ್ಲಿಂಕಿಟಿಂದ ಅಥವಾ ಇನ್ಸ್ಟಾಮಾರ್ಟಿಂದ ಆರ್ಡರ್ ಮಾಡಬೇಕು ಅಂದರೆ ಅದನ್ನು ಕೂಡ ಆರ್ಡರ್ ಮಾಡ್ಕೋಬೋದು. ಆ ಥರ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಇದರಲ್ಲಿ. ಅಡಿ ಇದೆಯಾ ನೋಡೋಣ. ಝೊಮ್ಯಾಟೊ ಇದೆ, ಸ್ವಿಗ್ಗಿ ಇದೆ, ಜೆಪ್ಟೋ ಇದೆ. ವಾವ್, ತುಂಬಾ ಫೀಚರ್ಗಳಿದೆ, ತುಂಬಾ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ನಿಯರ್ಲಿ ಒಂದು 43 to 49 ಆ್ಯಪ್ಸ್ ಏನೋ ಬರುತ್ತಂತೆ ಇದರಲ್ಲಿ. ನೋಡಿ, ಸೋನಿ ಲೈವ್ ಇದೆ, ಜೊತೆಗೆ ಅಡ್ಡಾ ಟೈಮ್ಸ್ ಅಂತ ಇದೆ, ಯೂಟ್ಯೂಬ್ ಇದೆ, ಅಮೆಝಾನ್ ಪ್ರೈಮ್ ಇದೆ, ಜಿಯೋ ಹಾಟ್ಸ್ಟಾರ್ ಇದೆ, ಇನ್ನೇನು ಬೇಕು. ಮತ್ತು ಸೆಂಟ್ರ್ ಕನ್ಸೋಲ್ನಲ್ಲಿ AC ವೆಂಟ್ ಬರುತ್ತೆ, ಸಾಫ್ಟ್ ಟಚ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಸ್ಟಾರ್ಟ್ ಸ್ಟಾಪ್ ಬಟನ್ ಇಲ್ಲಿ ಬರುತ್ತೆ, ಜೊತೆಗೆ ಇಲ್ಲಿ ಟಚ್ ಸೆನ್ಸಿಟಿವ್ ಬಟನ್ಸ್ ಬರುತ್ತೆ. 360 ವ್ಯೂನ ನೋಡ್ಬೋದು. ಮುಂಚೆ ಬರ್ತಿದ್ದ ಗಾಡಿನಲ್ಲಿ ಇಷ್ಟೇ ಬರ್ತಿದ್ದು ವ್ಯೂ, ಬಟ್ ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಫುಲ್ ಏನು ಸ್ಕ್ರೀನ್ ಇದೆ ಆ ಸೈಜ್ ಪೂರ್ತಿ ವ್ಯೂ ಬರುತ್ತೆ. ಡೈನಮಿಕ್ ಗೈಡ್ವೇಸ್ ಬರುತ್ತೆ. ನೋಡಿ, ಸ್ಟೇರಿಂಗ್ ವೀಲ್ನ ಟರ್ನ್ ಮಾಡಿದ್ರೆ ಅಲ್ಲಿ ಗೈಡ್ವೇಸ್ ಕೂಡ ಟರ್ನ್ ಆಗ್ತಾ ಇದೆ. ಜೊತೆಗೆ ವ್ಯೂನ ಸ್ವಿಚ್ ಆಗ್ಬೋದು. ನೋಡಿ, ಇದು ಫ್ರಂಟ್ ವ್ಯೂ. 3D ವ್ಯೂ ನೋಡಬೇಕು ಅಂದರೆ ಅದನ್ನು ಕೂಡ ನೋಡ್ಬೋದು. ನೋಡಿ, ಲೈಟ್ಸ್ ಆನ್ ಆಗಿದೆ ಅಂತಲೂ ಕೂಡ ತೋರಿಸ್ತಾ ಇದೆ ಇಲ್ಲಿ. ಅದು ಫಾಗ್ ಲ್ಯಾಂಪ್ ಆನ್ ಆಗಿದೆ, ಅದನ್ನು ಕೂಡ ತೋರಿಸ್ತಾ ಇದೆ ಇಲ್ಲಿ ಕೆಳಗೆ. ಎಷ್ಟೆಲ್ಲ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಮತ್ತು ಹಾಗೆ ಕೆಳಗೆ ನೋಡಿದ್ರೆ ಇಲ್ಲಿ ಒಂದು ಡೋರ್ ಇದೆ, ಪ್ರೆಸ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ವೈರ್ಲೆಸ್ ಚಾರ್ಜರ್ ಬರುತ್ತೆ, ಮೊಬೈಲ್ನ ಇಟ್ಕೊಂಡು ಚಾರ್ಜ್ ಮಾಡ್ಬೋದು. ಇದರಲ್ಲೂ ಕೂಲಿಂಗ್ ಆಪ್ಷನ್ ಇದೆ. ಒಂದು USB ಪೋರ್ಟ್ A ಟೈಪ್ ಇದೆ ಮತ್ತು C ಟೈಪ್ ಪೋರ್ಟ್ ಕೊಟ್ಟಿದ್ದಾರೆ. 65 ವ್ಯಾಟ್ದು ಮೊಬೈಲ್ನ ಬೇಗ ಚಾರ್ಜ್ ಮಾಡ್ಬೋದು. ಮತ್ತು ಇದು 6 ಸ್ಪೀಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗೇರ್ ಲಿವರ್. ಅದಕ್ಕೆ ಬೇಕಾಗಿರುವಂಥ ಮಾರ್ಕಿಂಗ್ಸ್ ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್, ಡ್ರೈವ್ ಮೆನ್ಷನ್ ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್ ಬರುತ್ತೆ, ಜೊತೆಗೆ ಆಟೋ ಹೋಲ್ಡ್ ಫಂಕ್ಷನ್ ಇದೆ. ಮತ್ತು ಇಂಟೆಲಿ ಕಂಟ್ರೋಲ್ ಕೊಟ್ಟಿದ್ದಾರೆ. ಇದನ್ನ ಪ್ರೀವಿಯಸ್ ಜನರೇಷನ್ 700 XEV9E ಆಗಿರ್ಬೋದು, BE6 ಎಲ್ಲದರಲ್ಲೂ ಇಂಟೆಲಿ ಕಂಟ್ರೋಲ್ನ ಕೊಟ್ಟಿದ್ದಾರೆ. ಇದನ್ನು ಯೂಸ್ ಮಾಡಿಕೊಂಡು, ಅಂದರೆ ಜಾಯ್ಸ್ಟಿಕ್ನ ಯೂಸ್ ಮಾಡಿಕೊಂಡು ನೀವು ಸ್ಕ್ರೀನ್ನ ಟಾಗಲ್ ಮಾಡ್ಬೋದು. ಸೊ ಒಂದು ನಿಮಿಷ 360 ವ್ಯೂನ ಆಫ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ ನಾನು ಟಾಗಲ್ ಈಸಿಯಾಗಿ ಮಾಡ್ಬೋದು. ನಾನು ಕೈನ ಸ್ಟ್ರೆಚ್ ಮಾಡಬೇಕು ಅನ್ನೋದೇ ಇಲ್ಲ, ಜಸ್ಟ್ ನಾನು ಜಾಯ್ಸ್ಟಿಕ್ನ ಕಂಟ್ರೋಲ್ ಮಾಡಿಕೊಂಡು ಪ್ರತಿಯೊಂದು ಆಪ್ಷನ್ನ ಟಾಗಲ್ ಮಾಡ್ಬೋದು. ಆ್ಯಂಡ್ ಬೇಕಾಗಿರೋಂಥ ಮೇನ್ ಆಪ್ಷನ್ಸ್ನೆಲ್ಲ ಇಲ್ಲೇ ಪ್ಲೇಸ್ ಮಾಡಿದ್ದಾರೆ. ವಾಲ್ಯೂಮ್ ಆಗಿರ್ಬೋದು, AC, ಜೊತೆಗೆ ಹೋಮ್, ಮತ್ತು ಇಲ್ಲಿರೋದು ವೆಹಿಕಲ್ ಸೆಟ್ಟಿಂಗ್ಗೆ. ನೋಡಿ, ಕ್ಲೈಮೇಟ್ ಕಂಟ್ರೋಲ್, ಆ್ಯಂಬಿಯೆಂಟ್ ಲೈಟಿಂಗ್ ಪ್ರತಿಯೊಂದನ್ನು ನೀವು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಆ್ಯಂಬಿಯೆಂಟ್ ಲೈಟಿಂಗ್ಗೆ ನಿಮಗೆ ಮೋಡ್ಸ್ ಬರುತ್ತೆ. ಡ್ರೈವ್ ಮೋಡ್ಸ್ ಇದೆ, ಜಿಪ್, ಝ್ಯಾಪ್, ಝೂಮ್ ಅಂತ. ಅದಕ್ಕೆ ತಕ್ಕಾಗೆ ಆ್ಯಂಬಿಯೆಂಟ್ ಲೈಟಿಂಗ್ ಚೇಂಜ್ ಆಗಬೇಕು ಅಂದರೆ ಅದನ್ನು ಕೂಡ ಸೆಟ್ ಮಾಡ್ಕೋಬೋದು. ಸಮ್ಮರ್ ಇದೆ, ಸ್ಪ್ರಿಂಗ್ ಇದೆ, ಆಟೋಮನ್ ಇದೆ, ವಿಂಟರ್, ಮಾನ್ಸೂನ್ ಪ್ರತಿಯೊಂದು ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಸ್ಲೈಡಬಲ್ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಇದ್ರ ಕೆಳಗೆ ಸ್ಟೋರೇಜ್ ಸ್ಪೇಸ್, ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಕೂಲಿಂಗ್ ಆಪ್ಷನ್ ಇದೆಯಾ, ಅದು ಕೂಡ ಕೊಟ್ಟಿದ್ದಾರೆ. ಏನಾದರೂ ಇಟ್ಟರೆ ತಣ್ಣಗಿರುತ್ತೆ ಈ ಜಾಗದಲ್ಲಿ. ಜೊತೆಗೆ ಇಲ್ಲೊಂದು ಬಟನ್ ಇದೆ, ಇದನ್ನು ಪ್ರೆಸ್ ಮಾಡಿದ್ರೆ ಗ್ಲೋ ಬಾಕ್ಸ್ ಓಪನ್ ಆಗುತ್ತೆ. ಡಾಕ್ಯುಮೆಂಟ್ ಇಡೋದಕ್ಕೆ, ಸಣ್ಣ ಪುಟ್ಟ ಐಟಮ್ಸ್ ಮೊಬೈಲ್ ಇಡೋದಕ್ಕೆ ಸಫಿಷಿಯೆಂಟ್ ಆಗಿದೆ. ಒಂದು ಟ್ಯಾಬ್ಲೆಟ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ ಮೇಲೆ. ಇದಕ್ಕೆ ಲೈಟ್ ಇದೆಯಾ? ಲೈಟ್ ಕೂಡ ಇದೆ ಒಳಗೆ. ಮತ್ತು ಕೋ ಡ್ರೈವರ್ ಸೈಡ್ನಲ್ಲಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್, ಮತ್ತು ಇಲ್ಲಿ ಟ್ವಿಟರ್ ಬರುತ್ತೆ. ಆ್ಯಂಡ್ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇದೆ, ಜೊತೆಗೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಎಕ್ಸ್ಟೆಂಡ್ ಮಾಡ್ಬೋದಾ? ಎಕ್ಸ್ಟೆಂಡ್ ಮಾಡೋಂಥ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿದ್ರೆ ಫ್ರೇಮ್ಲೆಸ್, ಬೆಜಲ್ಲೆಸ್ IRBM ಕೊಟ್ಟಿದ್ದಾರೆ. ಇನ್ಸೈಡ್ ರಿಯರ್ ವ್ಯೂ ಮಿರರ್, ಅದು ಕೂಡ ಆಟೋಮೆಟಿಕ್ ಫಂಕ್ಷನ್ ಇದೆ ಇದಕ್ಕೆ. ಸನ್ಗ್ಲಾಸ್ ಹೋಲ್ಡರ್ ಮೋಸ್ಟ್ ಇಂಪಾರ್ಟೆಂಟ್, ಇದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಬಟನ್ಸ್ ಬರುತ್ತೆ. ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ.
ಇದರಲ್ಲಿ ಪ್ಯಾನೋರಾಮಿಕ್ ಸನ್ರೂಫ್ ಬರುತ್ತೆ. ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಇಲ್ಲಿರುವಂಥ ಕರ್ಟೈನ್ ಓಪನ್ ಆಗುತ್ತೆ, ಜೊತೆಗೆ ಈ ಪ್ಯಾನಲ್ ಓಪನ್ ಆಗುತ್ತೆ. ಡ್ಯೂಯಲ್ ಪೇನ್ ಸ್ಕೈ ರೂಫ್ ಅಂತ ಹೇಳ್ತಾರೆ ಮಹೀಂದ್ರದವರು ಇದನ್ನು. ಈಗ XUV7 X1ನಲ್ಲಿರುವಂಥ ಪವರ್ ಟ್ರೈನ್ ಬಗ್ಗೆ ಮಾತಾಡೋಣ. ಸೊ ಇಲ್ಲಿರುವಂಥ ಲಾಕ್ನ ಹುಡ್ಕೋದೇ ಕಷ್ಟ, ಪ್ರತಿ ಗಾಡಿನಲ್ಲೂ ಡಿಫ್ರೆಂಟಾಗಿ ಕೊಟ್ಬಿಟ್ಟಿರ್ತಾರೆ. ಬಾನೆಟ್ ಮಾತ್ರ ತುಂಬಾ ಹೆವಿ ಇದೆ, ಸ್ಟಿಕ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ನಿಲ್ಲಿಸ್ಕೋಬೋದು. ತುಂಬ ಬಿಸಿ ಆಗಿಬಿಟ್ಟಿದೆ, ಇಂಜಿನ್ ಆನಲ್ಲೇ ಇದೆ. ಇಲ್ಲಿರೋದು M-Stalin ಟರ್ಬೋ ಪೆಟ್ರೋಲ್ ಇಂಜಿನ್. ಇದರ ಪವರ್ ಬಂದು 200 BHP ಇದೆ. ಸೊ ಕ್ರೇಜಿ ಲೆವೆಲ್ ಪವರ್ ಇದು, ಒಳ್ಳೆ ಮಜಾ ಕೊಡುತ್ತೆ ಡ್ರೈವ್ ಮಾಡಬೇಕಾದ್ರೆ. ಆ್ಯಂಡ್ ಟಾರ್ಕ್ ಅಂತ ಬಂದರೆ 380 Nm ಸಿಗುತ್ತೆ. ಆ್ಯಂಡ್ Yamaha 2.2 ಲೀಟರ್ ಡೀಸೆಲ್ ಇಂಜಿನ್ ತೊಗೊಂಡ್ರೆ ನಿಮಗೆ ಸಿಗುವಂಥ ಪವರ್ 182 BHP ಆ್ಯಂಡ್ ಟಾರ್ಕ್ ಬಂದು 450 Nm ಸಿಗುತ್ತೆ. ಅದು ನೀವು ಆಟೋಮೆಟಿಕ್ ವೇರಿಯಂಟ್ ತೊಗೊಂಡ್ರೆ ಮಾತ್ರ. ಮ್ಯಾನ್ಯುಯಲ್ ತೊಗೊಂಡ್ರೆ 420 Nm ಸಿಗುತ್ತೆ. ಏನು ಟಾರ್ಕ್. ಈ ಗಾಡಿನಲ್ಲಿ ನೀವು ಡೀಸೆಲ್ ತೊಗೊಳ್ಳಿ ಅಥವಾ ಪೆಟ್ರೋಲ್ ತೊಗೊಳ್ಳಿ, ನಿಮಗೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಸಿಗುತ್ತೆ ಆ್ಯಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ನು ಸಿಗುತ್ತೆ. ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ತಗೊಳ್ಳಿ. ನಾನು ಹೇಳೋದು ನನ್ನ ಫ್ರೆಂಡ್ಸಿಗೆ ಎಷ್ಟೋ ಜನಕ್ಕೆ ಸಜೆಸ್ಟ್ ಮಾಡಿ ನಾನು ಕೊಡಿಸಿರೋದು ಆಟೋಮೆಟಿಕ್ ವೇರಿಯಂಟ್ಗಳು. ಏನಕ್ಕೆಂದರೆ ಬೆಂಗಳೂರಲ್ಲಿ ಇರ್ತಾರೆ ಅಥವಾ ಸಿಟಿನಲ್ಲಿ ಇರ್ತಾರೆ, ಸಿಟಿ ಒಳಗೆ ಓಡಾಡ್ತಿರ್ತಾರೆ. ಮ್ಯಾನ್ಯುಯಲ್ ತೊಗೊಂಡ್ರೆ ನಿಜವಾಗ್ಲೂ ಹೇಳ್ತೀನಿ ಮಜಾ ಏನೋ ಬರುತ್ತೆ, ಬಟ್ ಬಂಪರ್ ಟು ಬಂಪರ್ ಟ್ರಾಫಿಕ್ನಲ್ಲಂತೂ ತಲೆ ಕೆಟ್ಟೋಗುತ್ತೆ. ಆಟೋಮೆಟಿಕ್ ತೊಗೊಳ್ಳೋದೇ ಬೆಟರ್. ನಾನಂತೂ ನೆಕ್ಸ್ಟ್ ತೊಗೊಳ್ಳೋ ಕಾರ್ ಆಟೋಮೆಟಿಕ್ಕೇ, ನನ್ನ ಹತ್ರ ಆಲ್ರೆಡಿ ಮ್ಯಾನ್ಯುಯಲ್ ಇದೆ. ಇನ್ನು 7X ಅದು ಪ್ರೈಸಿಂಗ್ ಅಂತ ನೋಡೋದಾದರೆ ಬೇಸ್ ವೇರಿಯಂಟ್ ಪೆಟ್ರೋಲ್ ವೇರಿಯಂಟ್ ತೊಗೋತಾ ಇದ್ದೀರಾ ಅಂದರೆ AX ವೇರಿಯಂಟ್ನ 13,66,000 ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ. ಸೊ ಆನ್ ರೋಡ್ ಪ್ರೈಸ್ ಅರೌಂಡ್ ನನ್ನ ಪ್ರಕಾರ ಒಂದು 16 to 17 ಲ್ಯಾಕ್ ಆಗ್ಬೋದು. ಯಾಕೆಂದರೆ ರೋಡ್ ಟ್ಯಾಕ್ಸ್, ಇನ್ಶೂರೆನ್ಸ್ ಎಲ್ಲ ಆ್ಯಡಪ್ ಆಗುತ್ತೆ, ಆಕ್ಸೆಸರೀಸ್ ಆ್ಯಡಪ್ ಆಗುತ್ತೆ. ಆನ್ ರೋಡ್ ಪ್ರೈಸ್ ಬೇಕು ಅಂದರೆ ನೀವು ನಿಮಗೆ ನಿಯರೆಸ್ಟ್ ಇರುವಂಥ ಡೀಲರ್ಶಿಪ್ಗೆ ವಿಸಿಟ್ ಮಾಡಿ, ಪ್ರತಿಯೊಂದು ಇನ್ಫಾರ್ಮೇಷನ್ನ ಅವ್ರು ಕೊಡ್ತಾರೆ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ಮೇಲೆ ನಿಮ್ಗೇನು ಅನ್ನಿಸ್ತು? 700 ಚೆನ್ನಾಗಿತ್ತಾ, 7XO ಚೆನ್ನಾಗಿತ್ತಾ? ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್ ಹೇಳ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜಸ್ ಇದೆ, ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ.